ಇವಾಗ ತುಂಬ ಜನಕ್ಕೆ ಡೌಟ್ಸ್ ಇರ್ತವೆ. ಅಂದರೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಬಂದರೆ ಪಾಸಿಟಿವಾ, ಪ್ರೆಗ್ನೆನ್ಸಿನ ಎಲ್ಲರಿಗೂ ಹೇಳ್ಕೊಳ್ಬೋದಾ ಅಂತ. ಫಸ್ಟ್ ಏನು ಮಾಡಬೇಕಂದ್ರೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಾಗ ಬೀಟಾ HCG ಅನ್ನೋ ಟೆಸ್ಟು ಮಾಡ್ಕೋಬೇಕು. ಸೊ ನೋಡ್ಕೊಂಡ್ಮೇಲೆ ವ್ಯಾಲ್ಯೂ ಒಂದೊಂದ್ಸರಿ ಒಬ್ಬೊಬ್ಬರಿಗೆ ಡಿಫ್ರೆಂಟ್ ಆಗಿ ಬರುತ್ತೆ. 100 ಬರ್ಬೋದು, 200 ಬರ್ಬೋದು, 600 ಬರ್ಬೋದು. ಅದೊಂದೇ ಟೆಸ್ಟ್ ಸಾಕಾ ಅಂದರೆ ಇಲ್ಲ. 2 days ಆದಮೇಲೆ ಮತ್ತೆ ನಾವು ಇನ್ನೊಂದ್ಸರಿ ಟೆಸ್ಟ್ ಮಾಡ್ಕೋಬೇಕು. ನಮಗೆ ಹೆಲ್ದಿ ಪ್ರೆಗ್ನೆನ್ಸಿ ಇದೆಯಾ ಇಲ್ವಾ ಅನ್ನೋದೇ ಗೊತ್ತಾಗುತ್ತೆ. ಹೇಗೆ ನೋಡ್ಕೋಬೇಕಂದ್ರೆ, ಓಕೆ, ಸೆಕೆಂಡ್ ವ್ಯಾಲ್ಯೂ ನಮಗೆ ಫಸ್ಟ್ ವ್ಯಾಲ್ಯೂಗಿಂತ ಡಬ್ಲಿಂಗ್ ಆದ್ರೆಗಿನ. ಫಸ್ಟ್ ಟೈಮ್ ನಮಗೆ 600 ಅಂತ ಬಂದಿದೆ. ಸೊ ಸೆಕೆಂಡ್ ಟೈಮ್ ನಮಗೆ ಆಫ್ಟರ್ 2 days ನಮಗೆ 1200 ಮೇಲೆ ಬರಬೇಕು. ಸೊ ದಟ್ ಸೀಮ್ಸ್ ಲೈಕ್ ಅ ವೆರಿ ಗುಡ್ ಪ್ರೆಗ್ನೆನ್ಸಿ, ಹೆಲ್ದಿ ಪ್ರೆಗ್ನೆನ್ಸಿ ಥರ ಕಾಣಿಸುತ್ತೆ. ಓಕೆ, ನೆಕ್ಸ್ಟು ಸ್ಕ್ಯಾನಿಂಗ್ ಯಾವಾಗ ಮಾಡ್ಕೋಬೇಕು ಅಂತ ಕೇಳ್ಬೋದು. ಬೀಟಾ HCG ವ್ಯಾಲ್ಯೂ ಮೋರ್ ದ್ಯಾನ್ 1500 ಆರ್ 2000 ಮೇಲೆ ಬಂದಾಗ ನಮಗೆ ಸ್ಕ್ಯಾನಿಂಗಲ್ಲಿ ಕಾಣಿಸುತ್ತೆ. ಸ್ಕ್ಯಾನಿಂಗಲ್ಲಿ ಇಂಪಾರ್ಟೆಂಟ್ ಏನಂದರೆ ಎಲ್ಲಿ ಇದೆ ಅನ್ನೋದು ಇಂಪಾರ್ಟೆಂಟ್. ಯೂಟ್ರಸಲ್ಲೇ ಇದೆಯಾ, ಇಲ್ಲ ಅಂದರೆ ಟ್ಯೂಬ್ಸಲ್ಲಿ, ಓವರೀಸಲ್ಲಿ ಬಂದಿದೆಯಾ. ಸೊ ಹೆಲ್ದಿ ಪ್ರೆಗ್ನೆನ್ಸಿ ಅಂದರೆ ನಮಗೆ ಯೂಟ್ರಸಲ್ಲಿ ಇರಬೇಕು. ನಮಗೆ ಸಿಂಗಲ್ ಆರ್ ಡಬಲ್ಸ್ ಆಗಿ ಎಷ್ಟು ಪ್ರೆಗ್ನೆನ್ಸೀಸ್ ಅಂತ ಗೊತ್ತಾಗುತ್ತೆ. ಪ್ಲಸ್ ಒಂದೊಂದ್ಸರಿ ಯೋಗ್ ಸ್ಯಾಕ್ ಅಂದರೆ ಇದು ನಮಗೆ ಬೇಬಿಗೆ ಫುಡ್ ಪ್ರಾಡಕ್ಟ್ಸು ಎಲ್ಲ ಕೊಡುತ್ತೆ. ಸೊ ಇದೆಲ್ಲ ಕಾಣಿಸ್ತಾ ಇದೆಯಾ ಇಲ್ವಾ ಅಂತ ಫಸ್ಟ್ ನೋಡ್ಕೊತೀವಿ. ಬೇಬಿ ಕಾಣಿಸುತ್ತಾ ಇಲ್ಲ ಅಂದರೆ ಹಾರ್ಟ್ ಬೀಟ್ ಕಾಣಿಸುತ್ತಾ ಅಂದರೆ ಇಲ್ಲ. ಈ ಟೈಮಲ್ಲಿ 5 weeksಲ್ಲಿ ನಮಗೆ ಹಾರ್ಟ್ ಬೀಟ್ ಆರ್ ಬೇಬಿನೂ ಇನ್ನೂ ಕಾಣಿಸಲ್ಲ. ಓನ್ಲಿ ಆಫ್ಟರ್ 1 or 2 weeks ವಿ ವಿಲ್ ಬಿ ಗೆಟಿಂಗ್ ಟು ನೋ ನಮಗೆ ಹಾರ್ಟ್ ಬೀಟು ಮತ್ತು ಬೇಬಿನೂ ಕಾಣಿಸುತ್ತೆ. ಸೊ ಅಲ್ಲಿವರೆಗೂ ಗಾಬರಿ ಪಡೋಂಥದ್ದೇನೂ ಇಲ್ಲ. ಆಲ್ ದ ಬೆಸ್ಟ್.